ಒಂಬತ್ತು ಅಡಿ ಅಕ್ರಮ ಜಾಗ ಒತ್ತುವರಿ ಆರೋಪ. ಕೆವಿ ವೀರಣ್ಣ ತೀವ್ರ ವಿರೋಧ. ಇಲ್ಲಸಲ್ಲದ ಆರೋಪ ಕಾನೂನು ಬಾಹಿರ. ಹೌದು, ಹೊಳೆನರಸೀಪುರ ತಾಲೂಕಿನ ಹಳ್ಳಿಮೈಸೂರು ಹೋಬಳಿ ನೆಡುವಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುಪ್ಪೆ ಗ್ರಾಮದಲ್ಲಿ ಅಕ್ರಮವಾಗಿ ಮಾಜಿ ಉಪಾಧ್ಯಕ್ಷರಾಗಿದ್ದ ವೇಳೆ ಕೆವಿ ವೀರಣ್ಣನವರ ಅಧಿಕಾರ ಅವಧಿಯಲ್ಲಿ 9 ಅಡಿ ದುರುಪಯೋಗಪಡಿಸಿಕೊಂಡು ಗ್ರಾಮ ಠಾಣಾ ಪ್ರದೇಶವನ್ನು ಒತ್ತುವರಿಪಡಿಸಿಕೊಂಡು ಈ ಸುತ್ತು ಪಡೆದು ಶೆಡ್ ನಿರ್ಮಿಸಿಕೊಂಡಿದ್ದಾರೆ. ಆ ಜಾಗದಲ್ಲಿ ತಿಪ್ಪೆ ಹಾಕಿಕೊಂಡು ಜನರ ಆರೋಗ್ಯಕ್ಕೆ ತೊಂದರೆ ಉಂಟು ಮಾಡುತ್ತಿದ್ದಾರೆ. ಪಿಡಿಒ ಇದರ ಬಗ್ಗೆ ಗಮನ ಹರಿಸಿ ಕ್ರಮ ಜರುಗಿಸಿ ಎಂದು ಗ್ರಾಮದಿಂದ ಕೆಲವರು ಮಾಧ್ಯಮದಲ್ಲಿ ಆರೋಪಿಸಿದರು. ಇದಕ್ಕೆ ಪ್ರತಿಯಾಗಿ ಕೆವಿ ವೀರಣ್ಣ ತಿರುಗೇಟು ನೀಡಿದ್ದಾರೆ. ಪ್ರಸ್ತುತ ದಾಖಲೆಗಳೊಂದಿಗೆ ಅಧಿಕಾರಿಗಳ ಭೇಟಿ ಮಾಡಿ ಈ ಸುತ್ತು ಮಾಡಲಾಗಿದೆ. ಯಾವುದೇ ಅಕ್ರಮ ಆಗಿಲ್ಲ, ಇಲ್ಲಸಲ್ಲದ ಆರೋಪ ಸರಿಯಿಲ್ಲ. ಮುಂದಿನ ದಿನಗಳಲ್ಲಿ ಸುಳ್ಳು ಆರೋಪ ಮಾಡಿದರೆ ಕಾನೂನು ಹೋರಾಟ ಮಾಡುತ್ತೇವೆ ಎಂದರು. ಸರ್, ಈಗ ದಿನಾಂಕ 11/1/2026 ನೀವು ನನ್ನ ಬಗ್ಗೆ ಅಥವಾ ನನ್ನ ಮನೆ ನಿವೇಶನದ ಬಗ್ಗೆ ಚಾಟ ಮಾಡಿರೋದ್ರ ಬಗ್ಗೆ ಒಂದು ಇದನ್ನ ಮಾಡಿದ್ದೇವೆ. ಏನು ರೆಕಾರ್ಡ್ಸ್ನ ಈ ವಿಷಯನ ವೈರಲ್ ಮಾಡಿದಿರಿ. ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ಆದರೆ ನನಗೆ ಅದು 2001ರಲ್ಲಿ ಕ್ರಯಪತ್ರ ಆಗಿದೆ ನಿವೇಶನ. ನನ್ನ ನಿವೇಶನದ ಪಕ್ಕದ್ದೇ ಅದು. ಸೊ ಹಾಗಾಗಿ ಅದನ್ನ ನಾನು ಉಪಾಧ್ಯಕ್ಷ ಆಗಿದ್ದಾಗ ಏನ್ ಮಾಡಿಸ್ಕೊಂಡಿಲ್ಲ ನಾನು, ಅದೆಲ್ಲ ಸುಳ್ಳು. ಅದಕ್ಕಿಂತ ಮುಂಚಿತವಾಗ್ಲೇ ಸರ್ವೆ ಮಾಡಬೇಕಾದ್ರೆ ಪಂಚಾಯತಿ ಪ್ರಾಪರ್ಟಿಗಳನ್ನೆಲ್ಲ ಪಂಚಾಯತಿ ವತಿಯಿಂದ ಸರ್ವೆ ಮಾಡಿಸುವಂತ ಸಂದರ್ಭದಲ್ಲಿ ಅದನ್ನು ಕೂಡ ಸರ್ವೆ ಮಾಡಿ ಖಾತೆ ಮಾಡಿದ್ದಾರೆ. ಈ ಎಸ್ಪಿಂಟ್ ಹಾಕ್ಬಿಡಿ ಇದ್ರ ಪ್ರಕಾರ ಅಲ್ಲಿ ಖಾತೆ ಇಟ್ಟಿದ್ದಾರೆ. ನಂದು ಪಿತ್ರಾರ್ಜಿತವಾಗಿರ್ತಕ್ಕಂಥ ಸ್ವತ್ತಿನ ಪಕ್ಕದಲ್ಲೇ ಇರೋದ್ರಿಂದ ನಂದು ಕೂಡ ಅಲ್ಲಿ 9 ಅಡಿ ಜಾಗ ಇತ್ತು. ಸಂಪುಲ್ ತರ ಮನೆಗೆ ಹೋಗ್ಬೇಕಾದ್ರೆ ಹಿಂಭಾಗ ಕಿತ್ಲು, ಪೂರ್ವಕ್ಕಿತ್ತು ನಮ್ದು ಮನೆ. ಹಾಗಾಗಿ ಅದನ್ನು ಸೇರಿಸಿ ಖಾತೆ ಮಾಡಿದ್ದಾರೆ ಹೊರತು ನಾನು ಅವ್ರದ್ದು ಯಾವುದೇ ತರದಲ್ಲೂ ಕೂಡ ಗ್ರಾಮ ಠಾಣದ ಜಾಗ ಏನ್ ನಾನು ಒತ್ತುವರಿ ಮಾಡ್ಕೊಂಡಿಲ್ಲ. ಗ್ರಾಮ ಠಾಣದ ಜಾಗನೂ ಇಲ್ಲ ಅಲ್ಲಿ. ಗ್ರಾಮ ಠಾಣದ ಜಾಗ ಅಂದ್ರೆ ಇಲ್ಲಿ ದಾಖಲೆ ಇದೆ ಎಲ್ಲ ಪೂರ್ತ. ಗ್ರಾಮ ಠಾಣ ಅಂದ್ರೆ ಗ್ರಾಮಕ್ಕೆ ಸೇರ್ತಕ್ಕಂಥದ್ದು ಅಥವಾ ಪಂಚಾಯತಿಗೆ ಸೇರ್ತಕ್ಕಂಥ ಜಾಗ ಅಲ್ಲ ಅದು. ನನ್ನ ಪಕ್ಕ ಸರ್ವೆ ನಂಬರ್ ಇದೆ. ಅದನ್ನೆಲ್ಲ ಅಳತೆ ಮಾಡಿಸಿ ಸರ್ವೆಗೆ ಹಾಕಿ ಸರ್ವೆ ರಿಪೋರ್ಟಿನ ಆಧಾರದ ಮೇಲೆ ಈ ಸ್ವತ್ತು ಮಾಡಿದ್ದಾರೆ. ಪಂಚಾಯತಿಯವರೇನು ತಪ್ಪು ಮಾಡಿಲ್ಲ. ಸುಮ್ಮನೆ ವಿನಾಕಾರಣ ಉದ್ದೇಶಪೂರ್ವಕವಾಗಿ ನನ್ನನ್ನ ಮೇಲೆ ಅವಹೇಳನಕಾರಿಯಾಗಿ ಇದನ್ನ ಪ್ರಚೋದನಕಾರಿಯಾಗಿ ಈ ತರ ವಿಷಯ ಎಲ್ಲನೂ ಈಗ ಇಷ್ಟು ವರ್ಷಗಳಿಂದ ಸುಮ್ಮನಿದ್ದವರು ಈಗ ಇದನ್ನು ಎತ್ತುವಂತ ಅವಶ್ಯಕತೆ ಇರಲಿಲ್ಲ. ಆದ್ರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ನಮ್ ಗ್ರಾಮಸ್ಥರೇ ಆಗಿರ್ಲಿ, ಪಂಚಾಯತಿಯವರೇ ಆಗ್ಲಿ ಬಂದು ಅಲ್ಲಿ ನೋಡಿದ್ದಾರೆ ಅಷ್ಟೇ. ಗ್ರಾಮ ಪಂಚಾಯತಿಯವರು ಏನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಇವನ್ ಯಾರು ಗ್ರಾಮಸ್ಥರುಗಳು ಹೇಳಿಕೆ ಸತ್ಯಕ್ಕೆ ದೂರವಾದಂತ ವಿಚಾರ. ಇದೇ ತರ ಬೇಕಾದ್ರೆ ಬಂದು ಪರಿಶೀಲನೆ ಮಾಡ್ಲಿ. ಯಾವುದೇ ತರದಲ್ಲೂ ಕೂಡ ನಾನು ಅಲ್ಲಿ ತೊಂದರೆ ಕೊಟ್ಟಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ ಗ್ರಾಮಸ್ಥರಿಗೆ. ನನ್ನ ನಿವೇಶನ ಕ್ರಯಪತ್ರ ಐತೆ, ಸ್ವಂತ ನಮ್ ಪಿತ್ರಾರ್ಜಿತ ಆಸ್ತಿ ಅದು. ಮೂಲತಃ ನಮ್ ಪಿತ್ರಾರ್ಜಿತ ಆಸ್ತಿ ಅದು, ಬೇರೆದೇನಲ್ಲ ಅದು. ಗ್ರಾಮ ಠಾಣ ಅಂದ್ರೆ ಗ್ರಾಮ ಠಾಣದಲ್ಲೇ ಇಡೀ ಗ್ರಾಮ ಎಲ್ಲ ಮನೆ ಕಟ್ಕೊಳ್ತಕ್ಕಂಥದ್ದು. ಆದ್ರೆ ಹೆಚ್ಚುವರಿಯಾಗಿ ಅಥವಾ ದೇವಸ್ಥಾನದ ಜಾಗ ಅಥವಾ ಗುಂಡಿಕಟ್ಟೆ ಜಾಗ ಅಥವಾ ರಂಗಸ್ಥಳದ ಜಾಗ ಮುಂದುವರೆದು ಹೇಳೋದಾದ್ರೆ ಇದೇ ರೀತಿಯ ನಮ್ ಗ್ರಾಮಸ್ಥರೇ ಆಗಿರ್ಲಿ, ಬೇರೆಯವರೇ ಆಗಿರ್ಲಿ ಸುಮ್ನೆ ವಿನಾಕಾರಣ ನನ್ನ ಮೇಲೆ ಸುಳ್ಳು ಆಪಾದನೆಗಳನ್ನು ಹೊರಿಸಿ ಆರೋಪವನ್ನು ಮಾಡೋದೇ ಆದ್ರೆ ನಾನು ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಾಗ್ತದೆ. ನೋಡಿ ಸರ್, ಮುಂದುವರೆದು ಗ್ರಾಮ ಠಾಣದಲ್ಲಿ ತೇರಿನ ಮಳದಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಅದನ್ನ ನೀವು ಪ್ರಚಾರ ಮಾಡಿಲ್ಲ. ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲಿ ರೋಡ್ನಲ್ಲಿ ಡಾಮರ್ ರೋಡ್ನಲ್ಲಿ ಅಂಗಡಿ ಮಳಿಗೆ ಮಾಡ್ಕೊಂಡಿದ್ದಾರೆ. ಅದನ್ನ ಪ್ರಸ್ತಾಪ ಮಾಡಿಲ್ಲ. ಮಾರಮ್ಮನ ಗುಡಿ ದೇವಸ್ಥಾನ ಮುಂಭಾಗ ಚಾಟ್ಲು ಮಾಡಿಕೊಂಡು ಮಾರಮ್ಮನ ಗುಡಿ ದೇವಸ್ಥಾನಕ್ಕೆ ಜನಗಳ ಅಭಿಪ್ರಾಯಗಳು ಪೂಜೆಗೂ ಹೋಗ್ದಂಗ್ ಮಾಡಿದ್ದಾರೆ. ಅದನ್ನ ಪ್ರಸ್ತಾಪ ಮಾಡಿಲ್ಲ. ಕಾಲೋನಿ ಕಡೆಗೆ ಹೋಗೋ ರಸ್ತೆಯನ್ನ ಜಗ್ತಿ ಕಟ್ಕೊಂಡು ತೊಂದರೆ ಕೊಟ್ಟಿದ್ದಾರೆ. ಅದನ್ನ ಪ್ರಸ್ತಾಪ ಮಾಡಿಲ್ಲ. ವಿನಾಕಾರಣ ನನ್ನ ಸ್ವಂತ ಕ್ರೈಕ್ ತಗೊಂಡಿರ್ತಕ್ಕಂಥ ಸೈಟಿನ ಮೇಲೆ ಇದು ಹೊಟ್ಟೆವರಿಗೋಸ್ಕರ ಮಾಡಿರ್ತಕ್ಕಂಥ ಕೆಲಸ. ಅಲ್ಲಿ ರಸ್ತೆನೂ ಕೂಡ ಇದೆ. ಸರ್ವೆ ನಂಬರ್ 91ರಲ್ಲಿ ರಸ್ತೆನೂ ಕೂಡ ಆಲ್ರೆಡಿ ಐತೆ. ಇದು ಕಾನೂನು ಪ್ರಕಾರ ನಾನು ಹೋರಾಟ ಮಾಡಕ್ ಸಿದ್ಧ ಇದ್ದೀನಿ. ಕೋರ್ಟಲ್ಲಿ ಐತೆ ಎಲ್ಲ. ಕೋರ್ಟಲ್ಲಿ ಪ್ರಕರಣ ದಾಖಲು ಮಾಡಿ ಅವಹೇಳನಕರ ಮಾಡಿ ನನ್ನ ಮೇಲೆ ಹಕ್ಕುಚ್ಯುತಿ ಏನು ನನ್ನ ಮನಸ್ಸಿಗೆ ಮಾನಸಿಕವಾಗಿ ತೊಂದರೆ ಕೊಡ್ತಕ್ಕಂಥ ಉದ್ದೇಶಗಳು ಕಂಡು ಬಂದ್ರೆ ತಕ್ಷಣ ನಾನು ಕ್ರಮ ಕೈಗೊಳ್ಳಕ್ಕೆ ನಾನು ಸಿದ್ಧ ಆಗ್ತೀನಿ ಹೊರತು ಬೇರೆ ಯಾವುದೇ ಕಾರಣದಲ್ಲೂ ಕೂಡ ನಾನು ತಪ್ಪು ಮಾಡಿಲ್ಲ. ಇದನ್ನ ಕಂಠಾಕೋಶವಾಗಿ ಹೇಳ್ತೀನಿ. ನಾನು ಯಾರು ಬೇಕಾದ್ರೂ ಬರ್ಲಿ, ದಾಖಲೆ ಕೊಡ್ತೀನಿ. ಪ್ರತಿಯೊಂದು ಕೂಡ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ಇದೆ ನನ್ನ ಹತ್ರ. ಮೂಲತಃ ನಾನ್ ಮಾಡಿದಿನ ಗ್ರಾಮ ಠಾಣಗಳನ್ನ ಇವತ್ತು ಗುಂಡಿಕಟ್ಟೆ ಮುಚ್ಚಿ ಇವತ್ತು ಗ್ರಾಮಕ್ಕೆ ಒಳ್ಳೇದ್ ಕೆಲಸ ಮಾಡ್ಕೊಟ್ಟಿದ್ದೀನಿ. ನಾನ್ ಮುಚ್ಚಿರೋ ಗುಂಡಿಕಟ್ಟೆ ಒಳಗಡೆ ಬೇರೆಯವರೆಲ್ಲ ಕಸ ಹಾಕೊಂಡಿದ್ದಾರೆ, ತಿಪ್ಪೆ ಹಾಕೊಂಡಿದ್ದಾರೆ. ನಾನ್ ಹಾಕೊಂಡಿದ್ದಕ್ಕೆ ಮಾತ್ರ ಆರೋಪ ಹೇಳಿದ್ದಾರೆ. ನಾನ್ ಮುಚ್ಚಿರೋ ಗುಂಡಿಕಟ್ಟೆ ನಾನೇ ಸ್ವಂತವಾಗಿ ಪಂಚಾಯತಿ ಅಧಿಕಾರ ಇದ್ದಾಗ ನಾನೇ ಮುಚ್ಚಿರೋದು. ಅದು ಬೇಕಾದಷ್ಟು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತ ದಾಖಲೆಗಳನ್ನು ಎಲ್ಲಾನು ಕೊಡ್ತೀನಿ. ಗುಂಡು ತೋಪುಗಳನ್ನ ಮನೆ ಕಟ್ಕೊಂಡಿದ್ದಾರೆ, ಅದನ್ನ ಕೊಟ್ಟಿಲ್ಲ. ಕಟ್ಟೆಗಳನ್ನ
ಕಟ್ಟೆಗಳನ್ನೆಲ್ಲ ಒತ್ತುವರಿ ಮಾಡ್ಕೊಂಡು ಭತ್ತ ಬೆಳೆದಿದ್ದಾರೆ, ಅದನ್ನ ಕೊಟ್ಟಿಲ್ಲ. ನನ್ನ ಸ್ವಂತ ವೈಯಕ್ತಿಕವಾದಂತ ಸೈಟಿನ ಬಗ್ಗೆ ಅವರು ಈ ತರ ಮಾಡಿರ್ತಕ್ಕಂಥದ್ದು ನನಗೆ ತುಂಬಾ ಮನಸ್ಸಿಗೆ ಬೇಜಾರಾಗಿದೆ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಪ್ರತಿಯೊಂದನ್ನು ಕೂಡ ನಾನು ದಾಖಲೆ ಸಮೇತ ನಾನು ಹಾಜರುಪಡಿಸಕ್ಕೆ ಸಿದ್ಧ ಇದ್ದೀನಿ.